ಒಂದು ಸೊಲನಾಯ್ಡ್ಗೆ ವಿದ್ಯುತ್ತು ಪ್ರವಹಿಸಿ ಅದರೊಳಗಡೆ ಒಂದು ಮೃದು ಕಬ್ಬಿಣವನ್ನು ಇಟ್ಟಾಗ ಆ ಮೃದು ಕಬ್ಬಿಣ ಒಂದು ಕಾಂತವಾಗಿ ವರ್ತಿಸ್ತಾ ಇದೆ. ಇದನ್ನು ನಾವು ವಿದ್ಯುತ್ ಕಾಂತ ಅಂತೇಳಿ ಕರಿತೇವೆ. ನಾವು ಈಗ ವಿದ್ಯುತ್ ಪ್ರವಾಹದ ಹರಿಯುವಿಕೆಯನ್ನು ನಿಲ್ಲಿಸೋಣ. ಈಗ ತನ್ನ ಕಾಂತತ್ವವನ್ನು ಏನು ಮಾಡುತ್ತದು? ಕಳ್ಕೊಳ್ಳೋದು. ಮೃದು ಕಬ್ಬಿಣ ತನ್ನ ಕಾಂತತ್ವವನ್ನು ಕಳ್ಕೊಳ್ಳೋದು. ಹಲೋ ಮಕ್ಕಳ, ಅಂದರೆ ವಿದ್ಯುತ್ ಕಾಂತವನ್ನು ನಾವು ಒಂದು ಕೃತಕ ಕಾಂತ ಅಂತೇಳಿ ಕರಿತೇವೆ. ಮುಂದುವರೆದು ನಾನು ಸೊಲನಾಯ್ಡ್ ಒಳಗಡೆ ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಕಾಂತವನ್ನು ಸೊಲನಾಯ್ಡ್ ಒಳಗಡೆ ಚಲಿಸುವಂತೆ ಮಾಡಿದಾಗ ಏನು ಬದಲಾವಣೆ ಆಗುತ್ತೆ? ನಾನೀಗ ವಿದ್ಯುತ್ತನ್ನು ಪ್ರವಹಿಸಿಲ್ಲ, ಬ್ಯಾಟ್ರಿ ಕನೆಕ್ಷನ್ ಇಲ್ಲ, ಹೌದಲ್ವಾ? ಆದರೂ ಕೂಡ ಏನಾಗ್ತಾ ಇದೆ? ಗ್ಯಾಲೋನೋಮೀಟರ್ನ ನೀಡಲ್ ಏನಾಗ್ತಾ ಇದೆ? ವಿಚಲನೆ ಹೊಂದ್ತಾ ಇದೆ. ಅಂದರೆ ಏನರ್ಥ? ಕಾಂತದ ಚಲನೆಯಿಂದ ವಿದ್ಯುತ್ತು ಏನಾಗ್ತಾ ಇದೆ? ಪ್ರೇರಣೆ ಆಗ್ತಾ ಇದೆ. ಇದನ್ನು ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. ಮಕ್ಕಳೇ, ವಿದ್ಯುತ್ತನ್ನು ಹರಿಸುವುದರ ಮೂಲಕ ಕಾಂತಕ್ಷೇತ್ರವನ್ನು ಉಂಟು ಮಾಡಬಹುದು. ವಿದ್ಯುತ್ತನ್ನು ಹರಿಸುವುದರ ಮೂಲಕ ಒಂದು ಮೃದು ಕಬ್ಬಿಣದಲ್ಲಿ ಸೊಲನಾಯ್ಡ್ನಲ್ಲಿ ಇಟ್ಟು ನಾನು ಒಂದು ಕೃತಕ ಕಾಂತವನ್ನು ತಯಾರಿಸ್ಬೋದು. ಅದೇ ರೀತಿಯಾಗಿ ಸೊಲನಾಯ್ಡ್ನಲ್ಲಿ ನಾನು ಒಂದು ಕಾಂತ ಚಲಿಸುವಂತೆ ಮಾಡಿ ವಿದ್ಯುತ್ತು ಪ್ರೇರಣೆಯಾಗುವಂತೆ ಮಾಡಬಹುದು, ಹೌದಲ್ವಾ? ಈ ರೀತಿಯಾಗಿ ನಾವು ಒಂದು ಸೊಲನಾಯ್ಡ್ ಮುಖಾಂತರ ಒಂದು ವಿದ್ಯುತ್ ಕಾಂತವನ್ನು ತಯಾರಿಸಬಹುದು ಅಂತಕ್ಕಂಥದ್ದು ಅರ್ಥ ಆಯಿತು. ಓಕೆನಾ? ಎಲ್ಲರೂ ಕೂಡ ಮಾಡಿ ನೋಡಿದಿರಲ್ವಾ? ಓಕೆ.